ಅಮ್ಮ, ಮೊದಲು ನೀನು ಇಲ್ಲಿಂದ ಹೋಗೋದು ನನಗೆ ಇಷ್ಟ ಇರಲಿಲ್ಲ, ತುಂಬ ಬೇಜಾರಾಗಿತ್ತು. ಆದರೆ ಅಪ್ಪ ಹೇಳಿದ್ರು, ನೀನು ಇಲ್ಲೇ ಇದ್ದರೆ ನಿನಗೆ ನೋವಾಗುತ್ತಂತೆ, ಸುಖ ಸಿಗಲ್ವಂತೆ, ಮತ್ತು ನೀನು ಒಂಟಿಯಾಗಿರ್ತೀಯಂತೆ. ನಿಂಗೆ ಇಲ್ಲಿರೋಕ್ಕೆ ತೊಂದರೆ ಆಗುತ್ತೆ ಅಂದರೆ ನೀನು ಇಲ್ಲಿರಬೇಡ, ದೇವ್ರ ಹತ್ರ ಹೋಗು, ಅಲ್ಲಿ ನೀನು ಸೇಫ್ ಆಗಿರ್ತೀಯ ಅಲ್ವಾ? ಅಮ್ಮ, ಆದರೆ ನೀನು ನನಗೆ ಒಂದು ಪ್ರಾಮಿಸ್ ಮಾಡು. ನೀನು ನನ್ನಿಂದ ಎಷ್ಟೇ ದೂರ ಇದ್ದರೂ ನೀನು ನನ್ನನ್ನು ದಿನ ನೋಡ್ತಾ ಇರಬೇಕು. ನಾನು ತಿಂಡಿ ತಿನ್ನಲಿಲ್ಲ ಅಂದರೆ ನೀನು ಅಲ್ಲಿಂದಾನೇ ನನಗೆ ಬೈಬೇಕು. ನಾನೇನಾದರೂ ತಪ್ಪು ಮಾಡಿದ್ರೆ ನೀನು ಅಲ್ಲಿಂದಾನೇ ನನಗೆ ತಿದ್ದಬೇಕು. ನನಗೆ ಅಮ್ಮ ಬೇಕು ಅನಿಸಿದಾಗ ನನ್ನ ಕನಸಲ್ಲಿ ಬಂದು ಲಾಲಿ ಹಾಡು ಹೇಳು, ಸರಿನಾ? ಅಮ್ಮ, ಐ ಲವ್ ಯು ಅಮ್ಮ, ಐ ಲವ್ ಯು. ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ ಬೋಸು. ಆ ಪುಟ್ಟ ಮಗುಗೆ ತನ್ನ ತಾಯಿ ಅಂದರೆ ಎಷ್ಟು ಪ್ರೀತಿ. ಈ ವಯಸ್ಸಲ್ಲಿ ಅಮ್ಮ ಬೇಕು ಅಂತ ಅವಳು ಹಠ ಮಾಡಬೇಕು. ಆದ್ರೆ ತನ್ನಮ್ಮಂಗೆ ನೋವಾಗದೆ ಇರಲಿ ಅಂತ ದೇವ್ರ ಹತ್ರ ಕಳಿಸೋದಕ್ಕೆ ತಯಾರಾಗಿದ್ದಾಳೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ದೊಡ್ಡ ಮನಸ್ಸು ಇವಳಿಗೆ ಎಲ್ಲಿಂದ ಬಂತು? ಇದೇ ಅಂಬಿಕಾ ಸಂಸ್ಕಾರ ದುರ್ಗ. ಅಂಬಿಕಾ ಕಣ್ಣಿಗೆ ಕಾಣಿಸ್ತಾ ಇದ್ರು, ಹಿತ ಮಾತಲ್ಲಿ ಇನ್ನೂ ಜೀವಂತವಾಗಿದ್ದಾಳೆ. ನನ್ನ ಮಗಳು ಇನ್ನೋಸೆನ್ಸ್ ನೋಡ್ತಾ ಇದ್ರೆ ನನ್ನ ಮೇಲೆ ಸಿಟ್ಟು ಬರ್ತಾ ಇದೆ. ಅವಳಿಗೆ ಅವರಮ್ಮನ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ಅಂಬಿಕಾ ಇಲ್ಲಿದ್ದರೆ ಅವಳಿಗೆ ತುಂಬ ನೋವಾಗ್ತಾ ಇತ್ತು. ಅವಳಿಗೆ ಮುಕ್ತಿ ಸಿಗಬೇಕು ಅಂತಂದರೆ ನಾನು ಇವಳನ್ನ ಬಲವಂತವಾಗಿ ಶ್ರಾದ್ದಕ್ಕೆ ಒಪ್ಪಿಸ್ಲೇಬೇಕಿತ್ತು. ಕ್ಷಮಿಸ್ಬಿಡು ಕಂದ, ನನಗೆ ಮುಗ್ಧತೆನ ತುಂಬ ಚೀಪಾಗಿ ಯೂಸ್ ಮಾಡ್ಕೊಂಬಿಟ್ಟೆ. ನಿನಗೆ ನಿಮ್ಮಮ್ಮನ ಮೇಲಿರೋ ಪ್ರೀತಿನ ಕಿತ್ಕೊಳ್ಳೋ ಅಧಿಕಾರ ನನಗಿಲ್ಲ ಕಂದ. ಅದ್ರ ಏನು ಮಾಡಲಿ? ಅಂಬಿಕಾ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ನಿನ್ನ ನಂಬಿಕೆನ ಬಲಿ ಕೊಡಬೇಕಾಯ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಕಂದ. ಐ ಆಮ್ ಸಾರಿ. ಬಾಸು, ದಯವಿಟ್ಟು ಪಶ್ಚಾತ್ತಾಪ ಪಡಬೇಡಿ. ನೀವು ಇದನ್ನೆಲ್ಲ ಮಾಡ್ತಿರೋದು ಅಂಬಿಕವ್ರು ಒಳ್ಳೇದಕ್ಕೋಸ್ಕರ. ಪುಟ್ ಮೇಡಮ್ ಇವತ್ತು ಅವರಮ್ಮನ್ನ ಕಳಿಸ್ಕೊಡ್ತಿರ್ಬೋದು, ಆದರೆ ಒಬ್ಳು ತಾಯಿ ಯಾವತ್ತೂ ತನ್ನ ಮಗು ಕೈ ಬಿಡೋದಿಲ್ಲ.